ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇಲ್ಲಿ ವೇದಾವತಿ ಮತ್ತೆ ವಾಸುದೇವ ಅವರು ಗಹನವಾದ ಚರ್ಚೆಯಲ್ಲಿ ಮುಳುಗಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. ನೀವೇನೇ ಹೇಳಿ, ಬಡವ್ರ ಮನೆ ಹುಡುಗಿ ಸೊಸೆಯಾಗಿ ನಮ್ಮ ಮನೆಗೆ ಬರೋದು ಬೇಡವೇ ಬೇಡ. ಮದುವೆ ಇನ್ನು 4 ವರ್ಷ ತಡ ಆದರೂ ಪರವಾಗಿಲ್ಲ, ಬಡವರ ಮನೆ ಹುಡುಗಿ ಮಾತ್ರ ಬೇಡವೇ ಬೇಡ. ಮನುಷ್ಯಂಗೆ ಹಣಕ್ಕಿಂತ ಗುಣ ಮುಖ್ಯ ಕಣೆ, ಅರ್ಥ ಮಾಡ್ಕೋ. ಈಗ ಶ್ರೀಮಂತರ ಮನೆ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದ್ಲು ಅಂತ ಮಾಡೋಣ. ಅವರಪ್ಪ ದುಡ್ಡು ಒಡವೆ ಆಸ್ತಿ ಏನಿದ್ರು ಅವಳಿಗೆ ತಾನೇ ಕೊಡೋದು. ಅವಳಿಂದ ನಮ್ಮ ಮಗಂಗೆ ಸಿಗತ್ತೆ, ನನಗ್ ಸಿಗತ್ತಾ ನಿನಗ್ ಸಿಗತ್ತಾ? ಇಲ್ಲ ತಾನೆ. ಈ ಇಳಿ ವಯಸ್ಸಲ್ಲಿ ನಮಗ್ ದುಡ್ಡು ಬಂಗಾರ ಆಸ್ತಿ ಯಾಕೆ ಬೇಕು ಹೇಳು? ಒಂದಿಷ್ಟು ಊಟ ನೆಮ್ಮದಿ ಇಷ್ಟು ಸಾಕಲ್ವೇನೆ? ನಿಮ್ಮ ಈ ಒಣವೇದಾಂತ ನನಗೆ ಬೇಕಾಗಿಲ್ಲ ಕಣ್ರಿ. ಬದುಕು ಚೆನ್ನಾಗಿರ್ಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡು. ನಿಮ್ ದೊಡ್ಡ ಮಗ ಇದಾನಲ್ಲ ಅನಿಲ, ಎಷ್ಟು ಹೇಳಿದ್ರು ಕೇಳ್ದೆ ಆ ಗತಿ ಇಲ್ದಿರೋ ಮನೆ ಹುಡುಗಿ ಸರಳನ್ನ ಮದ್ವೆ ಆದ. ಈಗ ಅವನ ಜೀವನ ನೋಡ್ರಿ, 6 ಕಾಸು ಸಂಬಳ 3 ಕಾಸು ಜೀವನ. ಅದೇ ಶ್ರೀಮಂತರ ಮನೆ ಹುಡುಗಿ ನಮ್ಮನೆ ಸೊಸೆಯಾಗಿ ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದ. ಅವನ ವಿಷಯದಲ್ಲಂತೂ ಅವನ ಹಠ ನಡೀತು. ಹೋಗ್ಲಿ, 2ನೇ ಮಗ ನನ್ನ ಮಗ, ಅವನ ವಿಷಯದಲ್ಲಿ ನಾನು ಹೇಳಿದ್ದೇ ನಡಿಬೇಕು. ಸುನೀಲ ನನ್ನ ಮಗ. ಅನಿಲ ಆಗ್ಲಿ ಸುನೀಲ ಆಗ್ಲಿ ನಮ್ಮಿಬ್ರು ಮಕ್ಳು ಕಣೆ. ಇದ್ರಲ್ಲಿ ನನ್ ಮಗ ನಿನ್ ಮಗ ಅನ್ನೋ ಭೇದ ಇಲ್ಲ. ಇಷ್ಟಕ್ಕೂ ಅನಿಲಂಗಿಗೇನೆ ಕಮ್ಮಿ ಆಗಿದೆ? ಸರಳ ತುಂಬಾ ಒಳ್ಳೆ ಹುಡುಗಿ, ಬಡವ್ರ ಮನೆಯಿಂದ ಬಂದಿರ್ಬೋದು. ಏನ್ ಕಡಿಮೆ ಆಗಿದೆಯೇ? ರೂಪ ಇದೆ, ವಿದ್ಯೆ ಇದೆ, ಬುದ್ಧಿ ಇದೆ. ಮನೆ ಕೆಲಸ ಎಲ್ಲದನ್ನು ಒಬ್ಳೇ ಮಾಡ್ತಾಳೆ. ಪಾಪ ಬೆಳಿಗ್ಗೆ ಬೇಗೆದ್ದು ಮನೆ ಕೆಲಸ ಅಷ್ಟೂ ತಾನೊಬ್ಳೇ ಮಾಡಿ ಆಫೀಸಿಗೆ ಹೋಗ್ತಾಳೆ. ಸಂಜೆ ಬಂದ್ಮೇಲೂ ಮತ್ತೂ ಅವಳೇ ಕೆಲಸ ಮಾಡ್ತಾಳೆ. ನೀನ್ ಮಹಾರಾಣಿ ತರ ಕೂತಿದ್ಯಾ. ಇಷ್ಟು ಸಾಲದು ಅಂತ ದುಡ್ಡಿದ ಸಂಬಳನೆಲ್ಲ ನಿನ್ ಕೈಗೆ ತಂದು ಕೊಡ್ತಾಳೆ. ಆದ್ರೂ ನಿನಗೆ ತೃಪ್ತಿ ಇಲ್ವಲ್ಲೇ? ಅದೇ ಶ್ರೀಮಂತರ ಮನೆ ಹುಡುಗಿ ಇಲ್ಲಿಗೆ ಬಂದ್ರೆ ಹೀಗಿರ್ತಾಳ ಹೇಳು? ನನಗ್ ನಿಮ್ ಕಂತೆ ಪುರಾಣ ಕೇಳಕ್ ಆಸಕ್ತಿ ಇಲ್ಲ. ಇಲ್ಲಿ ನನ್ ಮಾತೇ ನಡಿಬೇಕು. ಇಷ್ಟಕ್ಕೂ ನಿಮ್ಮ ಹತ್ರ ಏನ್ ಕೇಳೋದು? ಸುನೀಲನ್ ಕರಿತೀನಿ, ಅವನು ನನ್ನ ಮಗ. ಸುನೀಲ, ಸುನೀಲ, ಆಫೀಸಿಗೆ ಹೊರಟಿಯೇನಪ್ಪ? ಕರೆದ್ಯಮ್ಮ, ಆಫೀಸಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೆ. 1-2 ನಿಮಿಷ ಸುನೀಲ, ನಿನ್ಗೆ ಯಾವ ತರ ಹುಡುಗಿ ಬೇಕು? ಇದೇನಮ್ಮ ಹೀಗೆ ಕೇಳ್ತಿದೀಯಾ? ಯಾವ ತರ ಹುಡುಗಿ ಬೇಕು ಅಂದ್ರೆ ಹುಡುಗಿ ಏನು ಅಂಗಡಿಲಿ ಸಿಗೋ ವಸ್ತುನಾ? ನಿನ್ನಮ್ಮ ಹುಡುಗಿರನ್ನ ಅಂಗಡಿಲಿ ಸಿಗೋ ವಸ್ತು ಅಂತಾನೆ ಅನ್ಕೊಂಡಿದ್ದಾಳೆ. ನೀವು ಸುಮ್ಮನಿರಿ. ನಾನು ನನ್ನ ಮಗ ಮಾತಾಡ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ಬೇಡಿ. ನೀನ್ ಹೇಳೋ ಸುನೀಲ, ಹುಡುಗಿ ಯಾವ ತರ ಇರ್ಬೇಕು ಅಂತ ಆಸೆ ಪಡ್ತೀಯಾ? ನಾನ್ ಮದ್ವೆ ಆಗೋ ಹುಡುಗಿ ರೂಪದಲ್ಲಿ ಹೇಗಿದ್ರು ಪರವಾಗಿಲ್ಲ, ಆದ್ರೆ ನೋಡ್ರಿ ನನ್ನ ಮಗ ಏನ್ ಹೇಳ್ತಿದ್ದಾನೆ ಅಂತ ಕೇಳ್ರಿ. ರೂಪದಲ್ಲಿ ಹೇಗಿದ್ರು ಪರವಾಗಿಲ್ಲ, ಆದ್ರೆ ಹಣವಂತೆ ಆಗಿರ್ಬೇಕು ಅಂತ ಹೇಳ್ತಿದ್ದಾನೆ. ಅಲ್ವೇನ ಸುನೀಲ? ಸ್ವಲ್ಪ ಇರು ಮಾರೈತಿ, ಅರ್ಜೆಂಟ್ ಮಾಡಬೇಡ. ಅವನ್ ಏನ್ ಹೇಳ್ತಾನೆ ಅನ್ನೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ನೀನ್ ಹೇಳೋ ಸುನೀಲ. ಅಮ್ಮ, ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಹುಡುಗಿ ರೂಪ ಬಣ್ಣ ಮುಖ್ಯ ಅಲ್ಲ, ಒಳ್ಳೆ ಹುಡುಗಿ ಆಗಿರ್ಬೇಕು. ನಮ್ಮ ಮನೇಲಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಮ್ಮ. ಇನ್ನೊಂದು ವಿಷಯ ಅಮ್ಮ, ಅಪ್ಪ ಒಪ್ಕೋತಾರೆ ಅಂತ ಗೊತ್ತು, ನೀನು ಒಪ್ಕೊಳ್ಳಲ್ಲ ಅಂತ ಅನ್ಸುತ್ತೆ. ಆದ್ರೆ ನಾನು ಹೇಳ್ತೀನಮ್ಮ, ಹುಡುಗಿ ನೋಡೋದ್ ತೊಂದರೆ ತಗೋಬೇಡ. ಈಗಾಗಲೇ ನಾನು ಒಬ್ಳೆ ನೋಡಿದ್ದೀನಿ. ಏನು? ನೀನು ಹುಡುಗಿ ಲವ್ ಮಾಡಿದ್ಯಾ? ಅದೆಲ್ಲ ಆಗಲ್ಲ. ನಿನ್ ಜೀವನ ನಿನ್ನ ಅಣ್ಣಂತರ ಆಗೋದು ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಾನ್ ನೋಡಿರೋ ಹುಡುಗಿನೇ ಮದುವೆ ಆಗ್ಬೇಕು ನೀನು. ಇಲ್ಲ ಅಂದ್ರೆ ನಾನು ವಿಷ ಕುಡ್ದು ಇವಾಗ್ಲೇ ಪ್ರಾಣ ಬಿಡ್ತೀನಿ. ಯಾಕೆ ಅವನಿಗೆ ಹೆದರ್ಸ್ತೀಯ ವೇದ? ಅವನ ಜೀವನ ಅವನ್ ಇಷ್ಟ ಕಣೆ. ಸುಮ್ಮನೆ ಮೂಗ್ ತೋರಿಸಿ ಎಲ್ರಿಗೂ ಬೇಜಾರು ಮಾಡಬೇಡ. ಮುಂದೆ ಬಾಳಿ ಬದುಕಬೇಕಾದವರು ಅವರು, ನಾನು ನೀನು ಅಲ್ಲ ಕಣೆ. ನೀವು ಸುಮ್ಮನಿರಿ ಅಂದ್ರೆ
ಇರಬೇಕು, ಮಾತಾಡಬಾರ್ದು. ಏನೋ ಸುನಿಲ, ನೀನು ನಾನು ಹೇಳಿದ ಮಾತು ಕೇಳ್ತೀಯೋ ಇಲ್ಲ ಅಮ್ಮನ ಕಳ್ಕೊತೀಯೋ? ಅಯ್ಯೋ ಅಮ್ಮ, ಹಾಗೆಲ್ಲ ಮಾತಾಡಬೇಡ ಕಣೆ. ನನಗೆ ನೀನು ಮುಖ್ಯ. ನೀನು ಹೇಳ್ದಾಗೆ ಕೇಳ್ತೀನಿ. ನೀನು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಅಷ್ಟೇ ಸುನಿಲ, ಅಮ್ಮನ ಮಾತು ಕೇಳಲೇಬೇಕು. ನೀನು ಲವ್ ಮ್ಯಾರೇಜ್ ಆಗಿ ಈಗ ನನ್ನ ಲವ್ಗೆ ಸಪೋರ್ಟ್ ಮಾಡಲ್ವಾ ಅಣ್ಣ? ನಾನು ಲವ್ ಮ್ಯಾರೇಜ್ ಆಗಿ ನಾನು ಅನುಭವಿಸೋದು ಅಲ್ಲದೆ ನನ್ನ ಹೆಂಡತಿನೂ ನರಳು ಹಾಗೆ ಮಾಡ್ತಿದ್ದೀನಲ್ಲ, ಆ ಕಷ್ಟ ನಿನಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ ಕಣೋ. ಅರ್ಥ ಮಾಡ್ಕೋ. ನಾನು ಸರಳನ್ನ ಲವ್ ಮಾಡಿದೆ. ಅಮ್ಮಂಗೆ ಇಷ್ಟ ಇಲ್ದಿದ್ರು ಹಠ ಮಾಡಿ ಅವಳನ್ನೇ ಮದುವೆ ಆದೆ. ಈಗ ನೋಡು, ಪ್ರತಿದಿನ ಸರಳ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ. ಅದೇ ನಾನು ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗಿದ್ದಿದ್ರೆ ಸರಳ ಎಲ್ಲೋ ಒಂದು ಕಡೆ ಸುಖವಾಗಿರ್ತಿದ್ಲು. ಈಗ ಅವಳಿಗೂ ಕಷ್ಟ, ನನಗೂ ಕಷ್ಟ. ನಿನಗೆ ಹಾಗಾಗಬಾರ್ದು ಅಂತ ಬುದ್ಧಿವಾದ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಅಮ್ಮಂಗೆ ಆ ದೇವ್ರು ಯಾವಾಗ ಬುದ್ಧಿ ಕೊಡ್ತಾನೋ ಏನೋ. ನಾವು ಅಮ್ಮನ ಮಾತು ಮೀರಕ್ಕಾಗಲ್ಲ ಕಣೋ ಸುನಿಲ. ಯಾಕಂದ್ರೆ ನಾವಿವತ್ತು ಇಷ್ಟು ಚೆನ್ನಾಗಿ ಓದಿ ಇಷ್ಟು ಒಳ್ಳೆ ಕೆಲಸದಲ್ಲಿದ್ದೀವಿ ಅಂದರೆ ಅದಕ್ಕೆ ಕಾರಣ ಅಮ್ಮ. ನಮ್ಮ ಎಕ್ಸಾಮ್ ಟೈಮಲ್ಲಿ ಫೀಸ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ಫೀಸ್ ಕಟ್ಟದೆ ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಹೇಳ್ತಿದ್ರು. ಆಗ ಅಮ್ಮ ತಾನೇ ತನ್ನ ಒಡವೆನೆಲ್ಲ ಅಡ ಇಟ್ಟು ನಮಗೆ ದುಡ್ಡು ಕೊಟ್ಟಿದ್ದು. ಅದನ್ನೋ ಮರೆಯೋ ಹಾಗಿಲ್ಲ ಅಲ್ವೇನೋ. ನಾನು ಮಾಡಿದ ತಪ್ಪು ನೀನು ಮಾಡಬೇಡ ಸುನಿಲ. ನೀನು ಹೇಳೋದು ನಿಜ ಅಂತ ಅನ್ಸುತ್ತೆ ಅಣ್ಣ. ಅಮ್ಮ ಹೇಳಿದ ಹುಡುಗಿನೇ ಮದುವೆ ಆಗ್ತೀನಿ, ಎಲ್ಲ ದೇವ್ರಿಚ್ಛೆ. ಸರಿ, ಆಫೀಸಿಗೆ ಹೋಗೋಣ. ಅಣ್ಣ ತಮ್ಮ ಇಬ್ರು ಹೀಗೆ ಮಾತಾಡ್ಕೊಂಡು ಆಫೀಸಿಗೆ ಹೋಗ್ತಾರೆ. ಸಂಜೆ ಸುನೀಲ್ ಆಫೀಸಿಂದ ಬಂದಾಗ, ಓ ಹೌದಾ, ತುಂಬ ಖುಷಿ ಆಯಿತು. ಹೌದು, ನಾನು ನನ್ನ ಮಗನ ಮಾತು ಕೇಳಿ ಒಂದು ಮಾತು ಕೇಳಿ ನಿಮಗೆ ತಿಳಿಸ್ತೀನಿ. ಹೌದಪ್ಪ ಹೌದು, ನನ್ನ ಮಗ ನಾನು ಹಾಕಿದ ಗೆರೆನ ದಾಟೋದೇ ಇಲ್ಲ. ಆದರೂ ಒಂದು ಮಾತು ಕೇಳಬೇಕಲ್ವಾ, ಕೇಳ್ಬಿಟ್ಟು ಹೇಳ್ತೀನಿ. ಸರಿ ಆಯಿತು. ನಿನ್ನ ಖುಷಿ ಕಾರಣ ಗೊತ್ತಾಯ್ತು. ಯಾವುದೋ ಒಂದು ಒಳ್ಳೆ ಸಂಬಂಧ ಬಂದಿರಬೇಕು. ತುಂಬ ದೊಡ್ಡ ಶ್ರೀಮಂತರು ಅಂತ ಅನ್ಸುತ್ತೆ. ಹೌದು ಕಣ ಸುನಿಲ, ತುಂಬ ಒಳ್ಳೆ ಸಂಬಂಧ ಅಂತೆ. ಒಬ್ಳೇ ಮಗಳು, ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆಯಂತೆ ಕಣ. ನಾಡಿದ್ದೆ ಹುಡುಗಿ ನೋಡಕ್ ಹೋಗಣ್ವಾ? ನಾಡಿದ್ಯಾಕಮ್ಮ, ನಾಳೆನೆ ಹೋಗೋಣ. ಅಬ್ಬಾ, ಮದ್ವೆನೇ ಬೇಡ ಹಾಗೆ ಹೀಗೆ ಅಂತಿದ್ದೋನು ಈಗ ಹುಡುಗಿ ನೋಡಕ್ಕೆ ಇಷ್ಟೊಂದು ಅರ್ಜೆಂಟಾ? ನನಗೆ ಹುಡುಗಿ ನೋಡಕ್ಕೆ ಯಾವ ಇಂಟ್ರೆಸ್ಟು ಇಲ್ಲ. ನೀನು ಮಾತಾಡಿದ್ಯಲ್ಲ ಅದಕ್ಕೆ ಒಂದು ಕೊಂಕಾಡ್ದೆ ಅಷ್ಟೇ. ನೋಡಮ್ಮ, ನೀನು ಹೇಳಿದ ಹುಡುಗಿನ ನಾನು ಮದುವೆ ಆಗ್ತೀನಿ. ಆದರೆ ನಂದೊಂದು ಕಂಡೀಷನ್ ಇದೆ. ಹುಡುಗಿ ಒಳ್ಳೆಯವಳೋ ಕೆಟ್ಟವಳೋ ನನಗೆ ಗೊತ್ತಿಲ್ಲ. ಅವಳು ಹೊಂದ್ಕೊಂಡು ಹೋದರೆ ಅದಕ್ಕೆ ಕಾರಣ ನೀನೇ ಆಗ್ತೀಯ. ಅವಳು ಹೊಂದ್ಕೊಂಡು ಹೋಗಿಲ್ಲ, ಪ್ರತಿದಿನ ರಂಪರಾದಂತ ಆಗತ್ತೆ ಅಂದರೆ ಅದಕ್ಕೂ ನೀನೇ ಹೊಣೆ ಆಗ್ತೀಯ. ನನ್ನನ್ನು ಮಾತ್ರ ಯಾವುದ್ರಲ್ಲೂ ಎಳಿಬೇಡ. ನೀನು ಯಾವ ಹುಡುಗಿನ ತೋರಿಸ್ತೀಯೋ ಅವಳನ್ನೇ ನಾನು ಮದುವೆ ಆಗ್ತೀನಿ. ಆಮೇಲಿಂದು ನನಗೆ ಗೊತ್ತಿಲ್ಲ ಅಮ್ಮ. ಅಯ್ಯೋ ಮಗನೇ, ನೀನಿಷ್ಟೇ ಹೇಳಿದ್ಯಲ್ಲ, ಈ ತಾಯಿಗೆ ಅಮೃತ ಕುಡ್ದಷ್ಟು ಖುಷಿ ಆಯಿತು ಕಣೋ. ಆಯ್ತು, ನಾಳೆನೇ ಹೋಗೋಣ. ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಅದೇನಾದರೂ ಮಾಡ್ಕೋ. ನಾನು ಹೇಳಿದ ನೆನಪಿದೆ ತಾನೆ? ಆಯ್ತು ಕಣೋ. ಶ್ರೀಮಂತರ ಮನೆ ಹುಡುಗಿ ಮನೆ ಕೆಲಸ ಎಲ್ಲ ಮಾಡಲ್ಲ, ಅದನ್ನ ಮಾಡಕ್ಕೆ ಸರಳ ಇದ್ದಾಳೆ. ಇನ್ನು ಹಾಗೂ ಕಷ್ಟ ಅಂದರೆ ಅವರಪ್ಪ ಯಾವುದಾದ್ರೂ ಕೆಲಸದವ್ರನ್ನ ಗೊತ್ತು ಮಾಡ್ತಾರೆ. ಯಾವ ಚಿಂತೆನೂ ಇರಲ್ಲ ಕಣೋ. ಯು ಡೋಂಟ್ ವೆರಿ. ಸರಿ ಆಯ್ತು, ನಿನ್ನಿಷ್ಟ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಕಥೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಗೊತ್ತಲ್ವಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.